ಯಾವ ಭಾವನೆ ಬರುತ್ತೋ ಮನಸ್ಸಿನಲ್ಲಿ ಆ ಭಾವನೆಯ ಮೂಲಕ ಅವರನ್ನು ಪೂಜೆ ಮಾಡಬೇಕು. ಹೀಗೆ ಅಂತ ನಿಯಮ ಇಲ್ಲ. ನಿನ್ನ ನಿನ್ನ ಭಕ್ತಿಗೆ ತಕ್ಕಂತೆ, ನಿಮ್ಮ ನಿಮ್ಮ ಭಾವಕ್ಕೆ ತಕ್ಕಂತೆ ನೀವು ಅವರ ಪೂಜೆಯನ್ನು ಮಾಡಬಹುದು ಅಂತ ಶ್ರೀನಾಥಿಯವರು ಆ ಭಕ್ತರಿಗೆ ವಿವರಿಸಿ ಹೇಳ್ತಾರೆ. ಇನ್ನೊಮ್ಮೆ ಒಬ್ಬ ಭಕ್ತ ಬಂದಿದ್ದಾನೆ. ಅವನ ಹೆಸರು ಸುರೇಂದ್ರನಾಥ ಭೌಮಿಕ. ಅವನು ಶ್ರೀನಾಥಿಯವರ ಹತ್ರ ಕೇಳ್ತಾನೆ, ಅಮ್ಮ, ನನ್ನ ಇಷ್ಟ ದೇವಿ ಬೇರೆಯಲ್ಲ, ಶ್ರೀರಾಮಕೃಷ್ಣರು ಬೇರೆಯಲ್ಲ ಅಂತ ನನಗೆ ನಂಬಿಕೆ ಇದೆ. ಅದಕ್ಕಾಗಿ ನಾನು ಶ್ರೀರಾಮಕೃಷ್ಣರ ಭಾವಚಿತ್ರದಲ್ಲಿ ನನ್ನ ಇಷ್ಟ ದೇವಿಯ ಪೂಜೆಯನ್ನು ಮಾಡ್ತೀನಿ. ಅದರಲ್ಲಿ ನನಗೆ ಏನೂ ಸಂಶಯ ಇಲ್ಲ. ಆದರೆ ನನಗೆ ಒಂದು ಡೌಟ್ ಏನು ಬರುತ್ತೆ ಅಂದರೆ, ಪ್ರತಿ ಸಲ ಪೂಜೆಯೆಲ್ಲ ಮುಕ್ತಾಯದ ಹಂತದಲ್ಲಿ ಜಪ ಮಾಡಬೇಕು.